ಒಂದೇ ಒಂದೇ ಜೋಶಿದೆ. ಇವತ್ತಿನ ಈ ಲೋಕಸಭಾ ಚುನಾವಣೆಯ ಪ್ರಚಾರದ ಅಂಗವಾಗಿ ಮೊದಲಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ನಾನು ಹೋಗಿ ಪ್ರಚಾರ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಇಲ್ಲಿ ನೆರೆದಿರುವಂತಹ ಈ ಕಾರ್ಯಕ್ರಮ, ಈ ಸೂರಿನಡಿ ಇಷ್ಟು ತಂಪಾಗಿ ನಿಮ್ಮನ್ನೆಲ್ಲರಿಗೂ ತೋರಿಸೋದಕ್ಕೆ ಮೊದಲು ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೆ ಸಮಯ ಜಾಸ್ತಿ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ, JDSನ ಎಲ್ಲ ಪ್ರಮುಖರೇ, ಇಲ್ಲಿ ಬಂದಿರುವಂತಹ ಮಾಧ್ಯಮದವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಕೋಲಾರದ ಹೆಮ್ಮೆಯ ಮತದಾರರೇ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂತ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ವೇದಿಕೆ ಮೇಲೆ ನಾನು ಬರೋದಕ್ಕೆ ಮುಂಚೆ ಒಬ್ಬರು ನಾಯಕರು ಹೇಳ್ತಾ ಇದ್ರು, ಯಾರು ಗೊತ್ತಿಲ್ಲ, ನಾವೇನು ಭಾಷಣ ಮಾಡೋದು ಬೇಕಾಗಿಲ್ಲ, ನಾವು ಇನ್ನೇನು ಭಾಷಣ ಮಾಡೋದೇ ಇಲ್ಲ, ಯಾರು ಭಾಷಣ ಮಾಡೋದು ಬೇಕಾಗಿಲ್ಲ ಅಂತ ಯಾರೊಬ್ಬರು ಹೇಳ್ತಾ ಇದ್ರು. ಅಲ್ಲ, ಹಂಗ ಅಂದ್ಬಿಟ್ಟು ನನ್ನ ಹೆಸರು ಕರೀತಾರಲ್ಲ, ನಾನು ಏನ್ ಮಾಡ್ತೀನಿ? ಇವತ್ತು ನಿಜಕ್ಕೂ ನಾನು ಇಲ್ಲಿರುವ ಎಲ್ಲ ನಾಯಕರಾಗೆ, ರಾಜಕಾರಣಿಗಳ ಹಾಗೆ ಭಾಷಣ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ, ಭಾಷಣ ಮಾಡೋದಕ್ಕೂ ನಾನಿಲ್ಲಿ ಬಂದಿಲ್ಲ. ನಾನಿಲ್ಲಿ ಬಂದಿರೋದು ಒಬ್ಬ ಜವಾಬ್ದಾರಿಯುತ ಭಾರತೀಯ ಪ್ರಜೆಯಾಗಿ ನಾನೆಲ್ಲ ನಿಮ್ಮೆಲ್ಲರ ಮುಂದೆ ಬಂದು ಮಾತಾಡೋದಕ್ಕೆ ನಾನೆಲ್ಲ ವೇದಿಕೆಯನ್ನು ಹೇಳ್ತಾ ಇರ್ತೀನಿ. ನಾನೊಬ್ಬ ಭಾರತೀಯರು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅನ್ನೋದಕ್ಕೆ ನನಗಿದೆ ಅಂತ ನಾನು ಆಲೋಚನೆ ಹೇಳ್ತಾ ಇದ್ದೀನಿ. ಇವತ್ತಿನ ಸಂದರ್ಭದಲ್ಲಿ ಇಲ್ಲಿರುವಂತ ಎಲ್ಲ ಮತದಾರರೇ, ನಿಮಗೆ ಹೆಚ್ಚು ಈ ಚುನಾವಣೆ ಯಾತಕ್ಕೋಸ್ಕರ ಹೆಚ್ಚು ವಿಶೇಷವಾಗಿದೆ? ಈ ಸರಿ ನಾವು ಕೇವಲ ಅಭ್ಯರ್ಥಿಯನ್ನ ನೋಡ್ಬೇಕಾ, ಜಾತಿಯನ್ನ ನೋಡ್ಬೇಕಾ, ನಮ್ಮ ಸ್ಥಳೀಯರು ಅಂತ ನೋಡ್ಬೇಕಾ, ಅಥವಾ ನಮ್ಮ ಪಕ್ಷದ ಚಿಹ್ನೆ ಅಂತ ನೋಡ್ಬೇಕಾ, ದೇಶನ ನೋಡ್ಬೇಕಾ ಅನ್ನುವ ಒಂದು ಜವಾಬ್ದಾರಿಯ ಅರಿವನ್ನ ಇಟ್ಕೊಂಡು ನಾವು ಈ ಸರಿ ಮತ ಚಲಾಯಿಸಬೇಕಾಗಿದೆ. ಮತದಾರರು ನಿಮ್ಮೆಲ್ಲರಿಗೂ ಹೇಳ್ತೀನಿ, ಇಲ್ಲಿ ಎರಡು ಪಕ್ಷದ ಕಾರ್ಯಕರ್ತರನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ವಿಶೇಷತೆ ಅಂತ ಕೂಡ ಅನ್ಸುತ್ತೆ, ತುಂಬಾ ಹೆಮ್ಮೆ ಅಂತ ಕೂಡ ಅನ್ಸುತ್ತೆ. ಬಹುಶಃ ಇದನ್ನ ನೋಡ್ತಾ ಇದ್ರೆ ನನಗೆ ರಾಮಾಯಣ ಜ್ಞಾಪಕ ಬರುತ್ತೆ. ರಾಮ ಯುದ್ಧಕ್ಕೆ ಅಂತ ಹೊರಟಾಗ ರಾಮ ಲಕ್ಷ್ಮಣ ಇಬ್ಬರೇ ಇದ್ರಂತೆ. ಆವಾಗ ಆಂಜನೇಯ ಬಂದು ಹೇಳಿದಂತೆ, ನಿಮ್ಮಿಬ್ಬರ ಕೈಯಲ್ಲಿ ರಾವಣನ ಗೆಲ್ಲೋಕ್ ಸಾಧ್ಯ ಇಲ್ಲ, ನಾನು ನಿಮ್ ಜೊತೆ ಬರ್ತೀನಿ ಅಂತ. ಹಾಗೆ ಬಿಜೆಪಿಯ ಜೊತೆ ಇವತ್ತು JDS ಕಾರ್ಯಕರ್ತರು ಬರೀತಾರೆ. ಆಗ್ಲೇ ಒಬ್ರು ಹೇಳ್ತಾ, ಇವತ್ತು ನಡೆಯುವಂತಹ ಚುನಾವಣೆ ಮೋದಿಯವರ ಪರ, ಮೋದಿಯವರ ವಿರೋಧ, ಇವೆರಡೇ ಇರೋದು ಅಂತ ಹೇಳಿದ್ರು. ನಾಯಕರೇ, ಅದಕ್ಕೊಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ. ಇಲ್ಲಿ ಯಾವತ್ತೂ ಮೋದಿಯವರ ಪರ, ಮೋದಿಯವರ ವಿರುದ್ಧ ಅಂತ ನಡೆದೇ ಇಲ್ಲ. ಇದುವರೆಗೂ ನಡೀತಾ ಇರೋದು ದೇಶದ ಪರ ಹಾಗೂ ದೇಶದ ವಿರೋಧ ಮಾತ್ರ. ದೇಶ ಹೆಮ್ಮೆ ಪಡುವಂತಹ ಕೆಲಸವನ್ನ ಇದುವರೆಗೂ ಈ ಭಾರತ ಕಂಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ನರೇಂದ್ರ ಮೋದಿ ಅಂತ ನಾಯಕರಿಂದ ಮಾತ್ರ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತು ಪ್ರಣಾಳಿಕೆ ಇಟ್ಕೊಂಡು ವೋಟ್ ಕೇಳಿದಂತಹ ಪಕ್ಷ ಇದಲ್ಲ, ಪ್ರೋಗ್ರೆಸ್ ಕಾರ್ಡ್ ನ ಇಟ್ಕೊಂಡು ವೋಟ್ ಕೇಳುವಂತಹ ಪಕ್ಷ ಸ್ವಾಮಿ ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ ಇವತ್ತಿಗೂ ಕೂಡ ಯಾವತ್ತೂ ಜೋತು ಬಿದ್ದಿದ್ದಾರೆ. ನಮ್ಮನ್ನ ಗೆಲ್ಲಿಸಿದ್ರೆ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಆಮಿಷಗಳನ್ನ ಹೇಳ್ತಾ ಇದ್ದಾರಲ್ಲ. ನೀವು 50 ವರ್ಷದ ಹಿಂದೆ ಏನ್ ಕೊಟ್ರಿ ಅಂತ ಹೇಳಿ ಸ್ವಾಮಿ, ಆವತ್ತೈದು ಜನ ನಿಮಗೆ ವೋಟ್ ಹಾಕ್ತಾರೆ. ಕೇವಲ 10 ವರ್ಷದಲ್ಲಿ ಮೋದಿಯವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ
ನಾವೆಲ್ಲರೂ ಸ್ಮರಿಸುವಂತಹ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲರೂ ಈಗ ಬಂದಿದ್ದೀರಿ, ನಿಮಗೆ ನಿಜವಾಗ್ಲೂ ಸಾಧನೆ ಅಂತ ಅನ್ಸೋದು ಯಾವುದು ಹೇಳಿ? ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಹೆತ್ತವರು ನೀವು ಏನೇ ಮಾಡಿದ್ರೆ ಅದಕ್ಕೆ ಜೈಕಾರ ಮಾಡ್ತಾರೆ. ಆದರೆ ಅದು ಮಾತ್ರ ಸಾಧನೆ ಆಗಲ್ಲ. ನಿಮ್ಮ ವಿರೋಧಿಗಳಿರ್ತಾರೆ ನೋಡಿ, ಅವರು ಕೂಡ ಹುಟ್ಟಿದ್ರೆ ನಮ್ಮ ಮನೆಯಲ್ಲಿ ನಿಮ್ಮಂತ ಮಗ ಹುಟ್ಟಬೇಕು ಅಂತ ಹೇಳ್ತಾರಲ್ಲ, ಅದು ನಿಜವಾದ ಗೆಲುವು. ಈ ದಿನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬುರವರ ಪರವಾಗಿ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಮುಖಂಡರ ಸಮನ್ವಯ ಸಭೆ ನಡೀತಾ ಇದೆ. ಇದಕ್ಕೆ ನಮ್ಮೆಲ್ಲರ ಸಹೋದರಿ ಆದಂತ ಶ್ರುತಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನ ಆಚರಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತ ಡಾಕ್ಟರ್ ವೇಣುಗೋಪಾಲ್ ಅವರೇ, ಎಂಎಲ್ಸಿಗಳಾದಂತ ಕಿಂಚನ ಗೋವಿಂದರಾಜಣ್ಣವರೇ, ಪೇಪರ್ ಎಲ್ಲ ಬಂದಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜನಕ್ಕೆ ಲೋಕಸಭಾ ಸದಸ್ಯತ್ವನ ಬಿಟ್ಟು ಬೇರೆಯವರು ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು ಜನ ಬ್ಲಾಕ್ ಮೇಲಿಂಗ್ ಮಾಡಿರ್ತಕ್ಕಂಥದ್ದು ನೀವು ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ನೋಡಿದ್ದೀರಿ ಮೇಡಮ್. ಕುಮಾರಣ್ಣವರು ಚೆನ್ನೈಯಿಂದ ಬಂದ ತಕ್ಷಣ ನಮ್ಮ ಎಲ್ಲ ಮುಖಂಡಗಳನ್ನ ಕರ್ಕೊಂಡೋಗಿ ಬೇಗ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುಂದೆ ಮಾಡಿ ಪ್ರಧಾನಮಂತ್ರಿ ಆಗಬೇಕು, ನನಗೆ ವಯಸ್ಸಿಗೆ 75 ವರ್ಷ ಏನಾಗಿಲ್ಲ, ನಮ್ಮ ಪಕ್ಷ ನನಗೆ ಏನ್ ಮಾಡ್ಬೇಕಂತೇಳಿ ಅವ್ರಿಗೆ ಗೊತ್ತಿದೆ, ನನಗೆ ಮಾಡ್ತಾರೆ, ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ನಾವು ಬೇಗ ಒಂದಿನ ಬೆಳಗ್ಗೆ ಶುರು ಆದ್ರೆ ರಾತ್ರಿವರೆಗೂ ಜೊತೆ ನೋಡಾಡಿ ಕ್ಯಾಂಡಿಡೇಟ್ ಕರ್ಕೊಂಡು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡ್ಕೊಂಡು ಮಲ್ಲೇಶ್ ಬಾಬು ಎಲ್ಲ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಕೆಲಸ ಮಾಡ್ತಾ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಚುನಾವಣೆಯಲ್ಲಿ ಟಿಕೆಟ್ ಬರೋವರೆಗೂ ಯಾರು ಟಿಕೆಟ್ ಬೇಕು, ಅವ್ರಿಗೆ ಬೇಕು, ಇವ್ರಿಗೆ ಬೇಕಂತ ಆಕಾಂಕ್ಷಿಗಳು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ದೊಡ್ಡದಾದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಯಾರ ನೀನು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಹೆಸರಿಂದ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆಕಾಂಕ್ಷೆಗಳ ಸಂಖ್ಯೆ ಜಾಸ್ತಿ ಆಗಿರ್ಬೋದು. ಆಗ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬದ್ಧವಾಗಿ ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಇವತ್ತು ನಾವಿವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಕಳೆದ ನಮ್ಮ ತಪ್ಪುಗಳಿಂದಾನೇ ಈ ಕಾಂಗ್ರೆಸ್ MLA ಆಗಿರೋದು. ಇಲ್ಲಾಂದ್ರೆ ಮನೆಯೇ ನಮ್ಗೆ ಗೊತ್ತಿದ್ದ 25-30 ಸಾವಿರ ಓಟ್ಗಳು ಅಂದದಿಂದ ಸೋತ ಕೊಡ್ತಾ ಇದ್ವಿ. ಹೆಸರೇ ಹೇಳ್ತಾ ಇಲ್ಲ ಯಾರನ್ನು. ಮೊನ್ನೆ ಹೇಳ್ತಾ ಇದ್ದ ನನಗೆ 5 ವರ್ಷ ಎಷ್ಟು ಹಿಂಸೆ, 100 ಕೋಟಿ ಲಾಸ್ ನನಗೆ. ನೋಡಿದ್ರೆ ನೀವೆಲ್ಲ ನೋಡಿದ್ದೀರಾ? ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಮೊನ್ನೆ ನಮ್ಮಲ್ಲೇ ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು ನಾವು ಸರಿ ಇಲ್ಲದೆ ಇರೋ ಕಾರಣ ನಮ್ಮಿಂದ ಸೇರಿ ಎಲ್ಲರೂ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಹೊರಗಡೆ ಸೋತಿರ್ತಾ ಇಲ್ಲ. ಈಗ ಅದನ್ನೆಲ್ಲ ನಾವು ಡಿಬೇಟ್ ಆಗಿ ಒಂದು ಚಾಲೆಂಜ್ ಆಗಿ ತೀರ್ಸ್ಕೋಬೇಕು ಬೇಡ, ವಾಯ್ಸ್ ಇಲ್ಲ ನಿಮ್ದು. ತೀರ್ಸ್ಕೋಬೇಕು ಬೇಡ, ತೀರ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು. ಇದು ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ ಇದೆ. ಒಂದ್ ಕಡೆ ನರೇಂದ್ರ ಮೋದಿ ಅವರಾದ್ರೆ, ಒಂದ್ ಕಡೆ ದೇಶ ಆದ್ರೆ, ಇನ್ನೊಂದ್ ಕಡೆ ಪಾಕಿಸ್ತಾನ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ ಯಾವ ರೀತಿ ಒಂದು ಕಮ್ಯುನಿಟಿನ ಓಲೈಕೆ ಮಾಡುವಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನಾವೆಲ್ಲ ನೋಡಿದ್ದೀವಿ.
ಈ ಸಭೆಗೆ ಬರೋ ಮುಂಚೆ ಸುಮಾರು ಒಂದು 2-3 ದಿನ ಹಿಂದೆ ನಮ್ಮ ಮುಖಂಡರೊಬ್ಬರು ಹೇಳ್ತಾ ಇದ್ರು, ಸರ್ ಬಂಗಾರಪೇಟೆ ಹೋಗಿ ಒಂದು ಸಭೆ ನಡೆಸಿದಾಗ ಸ್ವಲ್ಪ ಕಣ್ಣೀರು ಹಾಕೋಬಿಡಿ ನೀವು, ಸಿಂಪತಿ ಬರುತ್ತೆ ನಿಮಗೆ ಅಂತ ಇದ್ರು. 75,000 ಓಟ್ ಬಂದಿದೆ ನನಗೆ. ನಾನು ಏನೇ ಕಣ್ಣೀರು ಹಾಕೋಬೇಕು ನಿಮ್ಮ ಆಶೀರ್ವಾದ ಇದೆ ನನ್ನ ಜೊತೆ. 75,000 ಜನ ಆಶೀರ್ವಾದ ಇದೆ. ಈ ಸತಿ ಏನು ಚುನಾವಣೆ ನಡೆಯುತ್ತೋ 1 ಲಕ್ಷ ಮೇಲೆ ಬರುತ್ತೆ ಅಂತ ಒಂದು ಗ್ಯಾರಂಟಿ ನನಗಿದೆ. ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೆ ಅಂತ ನಾನು ನಂಬಿದ್ದೀನಿ. ಮತ್ತೆ ಏನು ಬಿಜೆಪಿ ಮುಖಂಡರು ಮತ್ತೆ JDS ಮುಖಂಡರು ಒಗ್ಗಟ್ಟಾಗಿ ಇಲ್ಲಿ ಏನು ನನಗೋಸ್ಕರ ಪ್ರಚಾರ ಮಾಡಕ್ಕೆ ಬಂದಿದ್ದಾರೆ, ನೀವು ನೋಡ್ಬೋದು. ಇದು 8 ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂಗೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಹೋದ್ರೆ ಗ್ಯಾರಂಟಿ ಏನು ಮುಖಂಡರು ಹೇಳಿದ್ರು 2-3 ಲಕ್ಷ ಗೆದ್ದೇ ಗೆಲ್ತೀವಿ ಅಂತ, ಅದು ಗ್ಯಾರಂಟಿ ಆಗೇ ಆಗುತ್ತೆ. ದಯವಿಟ್ಟು ನೀವು ನನಗೆ ಒಂದ್ಸತಿ ಆಶೀರ್ವಾದ ಮಾಡಿ. ಯಾಕಂದ್ರೆ 2 ಸತಿ ನಿಮಗೂ ನೋವಾಗಿದೆ. 2 ಸತಿ ನಮ್ಮ ಕ್ಷೇತ್ರದಲ್ಲಿ ಸೋತಿದ್ದಾನೆ ಮಲ್ಲೇಶು ಅಂತ ನಿಮಗೂ ಇದೆ, ನಮ್ಮ ಮಗ ಸೋತಿದ್ದಾನೆ, ನಮ್ಮ ಮನೆ ಮಗ ಸೋತಿದ್ದಾನೆ ಅಂತ ನಿಮಗೂ ಇದೆ. ದಯವಿಟ್ಟು ಒಂದ್ಸತಿ ಅದನ್ನೆಲ್ಲ ಮರ್ತೋಗಿ ಈ ಚುನಾವಣೆ ನಡೀತಾ ಇರೋದು ಮಲ್ಲೇಶ್ ಬಾಬುದಲ್ಲ, ಮೋದಿ ಎಲೆಕ್ಷನ್ ಅಂತ, ನಮ್ಮ ದೇಶದ ಎಲೆಕ್ಷನ್ ಅಂತ ಯೋಚನೆ ಮಾಡಿ. ಮತ್ತು ಅದಿದೊಂದು ಎಲ್ಲರೂ ಹೇಳಿದಂಗೆ ಸಿಂಪಲ್ ತೆನೆವಂತ ರೈತ ಮಹಿಳೆಯರಿಗೆ ಓಟ್ ಕೊಡಬೇಕಾಗುತ್ತೆ. ಅಲ್ಲಿ ಹೋಗಿ ಚಿಹ್ನೆ ಕಮಲದ ಚಿಹ್ನೆ ಅಂತ ಹುಡುಕಕ್ಕೆ ಹೋದ್ರೆ ಅದಿರಲ್ಲ. ತೆನೆವಂತ ರೈತ ಮಹಿಳೆಗೆ ಓಟ್ ಹಾಕಿ ಈ ಎಲೆಕ್ಷನ್ ಮೋದಿಯವ್ರಿಗೂ, ಈ ಎಲೆಕ್ಷನ್ ನಿಮ್ದು, ಈ ಎಲೆಕ್ಷನ್ ನಿಮ್ಮ ಮಗಂದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ಟೇಜ್ ಮೇಲೆ ಕೈ ಮೇಲೆ ಗೆದ್ದು ಮುಂದೆ ಕೇಳ್ತಾರಪ್ಪ. ನಾವು ಬೆಂಬಲ ಕೊಡ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಬಂದಿದೆ. ಇವತ್ತು ದೇಶದ ಸುಭದ್ರತೆ, ಆರ್ಥಿಕ ಪರಿಸ್ಥಿತಿ ನಿಮ್ಮೆಲ್ಲರ ಮುಂದಿನ ಪೀಳಿಗೆಯನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ, ಜಾತ್ಯತೀತ ಜನತಾದಳದ NDA ಅಭ್ಯರ್ಥಿ ಇವತ್ತು ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸುವಂತ ಅವಕಾಶ ನಮ್ಮ ಮುಂದೆ ಇವತ್ತು ಬಂದು ನಿಂತಿದೆ ಬಂಧುಗಳೇ. ಜೊತೆಗೆ ಇವತ್ತು ರಾಜ್ಯದಲ್ಲಿ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಅವರು ನರೇಂದ್ರ ಮೋದಿ ಅವರ ನಡವಳಿಕೆಯ ಬಗ್ಗೆ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ನಾನು ನನ್ನ ರಾಜಕೀಯ ಜೀವನದಲ್ಲಿ ನಾನು ಕಂಡರಿಯದಂತ ಪ್ರಧಾನಮಂತ್ರಿ, ನನ್ನ ಸಂಪೂರ್ಣ ಬೆಂಬಲ, ನನ್ನ ರಾಜಕೀಯ ಕೊನೆ ದಿನಗಳು ನರೇಂದ್ರ ಮೋದಿ ಅವರಿಗೆ ನನ್ನ ಬೆಂಬಲ ಅಂತ ಇವತ್ತು ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ